ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವರಿಬ್ರು ಅಷ್ಟೊತ್ತು ಲಿಫ್ಟ್ನಲ್ಲಿ ಇದ್ರು ಅಂದ್ರೆ ಏನು ಆಗಿರಲ್ಲ ಅಂತ ಅನ್ಕೊಳಕ್ ಹೇಗಾಗುತ್ತೆ? ಇಲ್ಲ ಇಲ್ಲ, ಏನು ಆಗಿರಲ್ಲ ಜಯಂತ. ನನ್ನ ಜಾನು ಬಗ್ಗೆ ಇಷ್ಟೊಂದು ಅನುಮಾನ ಪಡೋದು ಬೇಡ. ಆದರೂ ಏನಾದರೂ ಆಗಿದ್ರೆ, ಇವ್ರು ಅದನ್ನ ನನ್ನ ಹತ್ರ ಮುಚ್ಚಿಡ್ತಾ ಇದ್ರೆ ನಾನು ಅದನ್ನ ತಿಳ್ಕೊಳ್ಳೇಬೇಕು. ಅವನು ಯಾರು ಅನ್ನೋದನ್ನ ಗೊತ್ತು ಮಾಡಿಕೊಳ್ಳೇಬೇಕು. ಬಿಟ್ರಿ, ನಾನು ಅಡ್ಗೆ ಮಾಡ್ಬೇಕು. ಯಾಕೆ ಚಿನ್ನು ಮರಿ, ನಿಮ್ಗೆ ನಾನು ನಿಮ್ಮನ್ನು ಹೀಗೆ ತಂದ್ಕೊಳ್ಳೋದು ಇಷ್ಟ ಅಲ್ಲ? ಇಷ್ಟನೇ. ಆದ್ರೆ ನೀವು ಈ ಥರ ನನ್ನ ಹಿಡ್ಕೊಂಡು ನಾನು ಅಡ್ಗೆ ಮಾಡೋದು ಹೇಗೆ? ಸುಮ್ಮನೆ ನಿಮ್ಗೆ ನನಗಿಂತ ಅಡುಗೆನೇ ಜಾಸ್ತಿ ಇಂಪಾರ್ಟೆಂಟಾ? ನನಗೆ ನೀವು ಮುಖ್ಯ. ನೀವು ಚೆನ್ನಾಗಿರ್ಬೇಕು ಅಂದ್ರೆ ಏನು ಮಾಡಬೇಕು? ಚೆನ್ನಾಗಿ ಅಡುಗೆ ಮಾಡಿ ಊಟ ಮಾಡಿಸ್ಬೇಕು. ಆವಾಗಲೂ ನೀವು ಆರೋಗ್ಯವಾಗಿರೋದು. ಅದಕ್ಕೆ ನೀವು ನನಗೆ ಅಡುಗೆ ಮಾಡಕ್ಕೆ ಬಿಡಬೇಕು. ಚಿನ್ನು ಮರಿ, ನೀವು ಲಿಫ್ಟ್ನಲ್ಲಿ ಸಿಕ್ಕಾಕೊಂಡಿದ್ರಿ ಅಂತ ಹೇಳಿದ್ರಲ್ಲ, ಆಗ ತುಂಬಾ ಭಯ ಪಟ್ರಿ ಅಂತ ಹೇಳಿದ್ರಿ. ಆಗ ಯಾಕೆ ಅಷ್ಟೊಂದು ಭಯ ಪಟ್ರಿ? ಅಯ್ಯೋ, ಆ ಥರ ಜಾಗದಲ್ಲಿ ಸಿಗಾಕೊಂಡಾಗ ಭಯ ಆಗದೆ ಇರುತ್ತಾ ಹೇಳಿ? ಅಕಸ್ಮಾತ್ ಏನಾದರೂ ಲಿಫ್ಟು ಕಟ್ಟಾಗ್ಬಿಟ್ರೆ, ಕೆಳಗೆ ಬಿದ್ದುಬಿಟ್ರೆ ಏನೇನೋ ಆ ಥರ ಯೋಚನೆಗಳು ಬರ್ತಾ ಇತ್ತು. ಅದಕ್ಕೆ ಭಯ ಆಯಿತು. ಆ ಲಿಫ್ಟ್ನಲ್ಲಿ ನೀವಿಬ್ಬರೇ ಇದ್ರಾ ಅಥವಾ ಬೇರೆ ಯಾರಾದರೂ ಇದ್ರಾ? ನಾವಿಬ್ಬರೇ ಇರ್ತಿತ್ತು. ಅದಕ್ಕೆ ಇನ್ನೂ ಜಾಸ್ತಿ ಭಯ ಆಗಿತ್ತು. ಎಷ್ಟೊತ್ತಿದ್ರಿ? ಒಂದು ಅರ್ಧ ಗಂಟೆ ಇದ್ವಿ ಅನ್ಸುತ್ತೆ. ಯಾವಾಗ ಅಲ್ಲಿಂದ ಹೊರಗೆ ಬರ್ತೀವೋ ಅಂತ ಇಬ್ರು ಚಟ್ಪಡಿಸ್ತಾ ಇದ್ವಿ. ಬರೀ ಚಡ್ಪಡಿಸ್ತಾ ಇದ್ರಾ? ಅರ್ಥ ಆಗ್ಲಿಲ್ಲ ರೀ. ಅಂದ್ರೆ ಸಿಕ್ಕಾಕೊಂಡಿದ್ದಾಗ ನೀವು ಕೂಗಿದ್ರಾ? ಯಾರಾದರೂ ಹೆಲ್ಪ್ ಬೇಕು ಅಂತ ಕಿರ್ಚಿದ್ರಾ? ಅಂತ ಕಡೆ ಸಿಕ್ಕಾಕೊಂಡಿದ್ದಾಗ ಕೂಗದೆ ಇರ್ತೀವ ಹೇಳಿ? ಕೂಗಿ ಕೂಗಿ ಸಾಕಾಗೋಯ್ತು. ಕೊನೆಗೆ ನಮ್ಮ ಮೇಷ್ಟ್ರು ಕೇಳಿಸ್ಕೊಂಡು ರಿಪೇರಿ ಮಾಡಕ್ ಯಾರೋ ಒಬ್ಬನ್ನ ಕಳ್ಸಿದ್ರು. ಲಿಫ್ಟ್ನಲ್ಲಿ ನಿಮ್ಮ ಜೊತೆ ಸಿಕ್ಕಾಕೊಂಡವನು ನೀವು ತುಂಬ ಕ್ಲೋಸ್ ಫ್ರೆಂಡ್ಸಾ? ಇನ್ನು ಟಚಲ್ಲಿ ಇದ್ದೀರಾ ಹೇಗೆ? ಹೇಳಿದ್ನಲ್ಲ ರೀ, ನನ್ನ ಕ್ಲಾಸ್ಮೇಟ್ ಅಷ್ಟೇ. ಅಷ್ಟೆಲ್ಲ ಪರಿಚಯ ಇಲ್ಲ. ಕಾಲೇಜಲ್ಲಿ ಸಿಕ್ಕಾಗ ಹಾಯ್ ಬಾಯ್ ಅಂತ ಹೇಳ್ತಿದ್ವಿ ಅಷ್ಟೇ. ಅದ್ಬಿಟ್ರೆ ಅವನ ಬಗ್ಗೆ ನಂಗೇನು ಗೊತ್ತೇ ಇಲ್ಲ. ಕುಕ್ಕರ್ ಕೂಗ್ತು, ಬಂದೇ ಇರಿ, ಒಂದು ಆಫ್ ಮಾಡ್ತೀನಿ. ಇಲ್ಲ, ಏನೋ ಇದೆ. ಇವರು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ. ಇವ್ರ ಜೊತೆಗಿದ್ದವನು ಯಾರು ಅಂತ ತಿಳ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ. ತಿಳ್ಕೊತೀನಿ. जी ಥ್ಯಾಂಕ್ ಯು. ವಾವ್ ಚಿನ್ನುಮರಿ, ನೀವು ಮಾಡೋ ಕಾಫಿ ಅಮೃತ ಇದ್ದಾಗಿರುತ್ತೆ. ನಿಮ್ಮ ಕೈಲೇನೋ ಸ್ಪೆಷಲ್ ಜಾದು ಇದೆಯಪ್ಪ. ಜಾದೂನು ಇಲ್ಲ, ಏನೂ ಇಲ್ಲ. ನಿಮಗೆ ನನ್ನ ಮೇಲೆ ತುಂಬಾ ಪ್ರೀತಿ ಅಲ್ವಾ? ಅದಕ್ಕೆ ನಾನು ಏನು ಮಾಡಿದ್ರು ನಿಮಗೆ ನಾನು ಚೆನ್ನಾಗಿರುತ್ತೆ. ಹಾಗಾದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಆದ್ರೆ ಸಕ್ಕರೆ ಸರಿ ಇದೆಯಾ ಅಂತ. ಹೌದಾ? ಕೊಡಿ. ನಾರ್ಮಲ್ ಆಗಿ ಇದೆಯಲ್ಲ? ಹೌದು, ಸಕ್ಕರೆ ಸ್ವಲ್ಪ ಕಮ್ಮಿ ಆಯ್ತು ಅನ್ಸುತ್ತೆ. ನೋಡ್ತೀನಿ ತಾಳಿ. ಈಗ ನೋಡಿ, ಸಕ್ಕರೆ ಪರ್ಫೆಕ್ಟ್ ಆಗಿದೆ. ಯಾಕೆ ಹೇಳಿ? ಯಾಕೆಂದ್ರೆ ನಿಮ್ಮ ತುಟಿ ಅಂಚಿನ ಸಿಹಿ ಇದಕ್ಕೆ ಸೋಕಿದೆ, ಅದಕ್ಕೆ. ಸಾಕು ಸಾಕು. ಏನಿವತ್ತು ಸಾಹೇಬ್ರು ಬೆಳಗ್ನೆ ಇಷ್ಟು ರೊಮ್ಯಾಂಟಿಕ್ ಆಗಿದ್ದೀರಾ? ಆಫೀಸ್ಗೆ ಹೋಗಲ್ವಾ? ಚಿನ್ನುಮರಿ, ಇವತ್ತು ನಾನು ಆಫೀಸ್ಗೆ ಹೋಗಕ್ಕೆ ಮೂಡೇ ಇಲ್ಲ. ಅದಕ್ಕೆ ನಾವಿಬ್ರು ಹೊರಗೆ ಸುತ್ತಾಡ್ಕೊಂಬರೋಣ ಅಂತ ಅನ್ಕೊಂಡೆ. ಹೊರಗಡೆನಾ?
ಅದು ವೀಕ್ ಡೇನಲ್ಲಿ ಇಲ್ಲ ಇಲ್ಲ ಇಲ್ಲ, ಆಫೀಸ್ಗೆ ಹೋಗೋ ದಿನ ಈ ಥರ ಎಲ್ಲ ರಜಾ ಹಾಕಿ ಹೊರಗಡೆ ಸುತ್ತಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಅಂತಾನೆ ಭಾನುವಾರ ಇರೋದು. ಅವಾಗ ಹೋಗೋಣ, ನೀವು ಆಫೀಸಿಗೆ ಹೊರಡಿ. ಪ್ರೀತಿ ಮಾಡೋರಿಗೆ ವಾರ ದಿನ ಎಲ್ಲ ಏನು ಬಂತು? ಅದು ನಿಮ್ಮನ್ನು ನೋಡ್ತಾ ಇದ್ರೆ ವಾರ ದಿನ ಕೊನೆಗೆ ನಾನೇ ಮರ್ತು ಬಿಡ್ತೀನಿ. ಅದಕ್ಕೆ ನಿಮ್ಮ ಜೊತೆ ಇಡೀ ದಿನ ಸುತ್ತಾಡ್ಕೊಂಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸರಿ ಹೋಯ್ತು, ನೀವು ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ನನ್ನ ಮಾತು ಕೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅದು ಸರ್ಪ್ರೈಸ್ ಅಪ್ಪ, ನೋಡ್ದಾಗ ಗೊತ್ತಾಗತ್ತೆ. ಇಲ್ಲ ಇಲ್ಲ, ನೀವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕ್ಲೂ ನಂಗೆ ಕೊಡಲೇಬೇಕು. ಇಲ್ಲಾಂದ್ರೆ ನಂಗೆ ಹೇಗೆ ರೆಡಿ ಆಗಬೇಕು ಅಂತಲೇ ಗೊತ್ತಾಗಲ್ಲ. ನೀವು ಹೇಳಿದ್ರೆ ಅದಕ್ಕೆ ತಕ್ಕಾಗ ನಾನು ರೆಡಿ ಆಗ್ತೀನಿ. ನೀವು ಹೇಗೆ ರೆಡಿ ಆದರೂ ತುಂಬ ಸುಂದರವಾಗಿ ಕಾಣ್ತೀರಿ. ನೀವು ಮಾಡ್ಕೊಳ್ಳೋ ಅಲಂಕಾರ ನಿಮ್ಮ ಸೌಂದರ್ಯಕ್ಕೆ ನಾಚ್ಕೋಬೇಕು. ಅಪ್ಪಪ್ಪಪ್ಪ, ಸಾಕು ಸಾಕು, ಹೋಗ್ಲೇಬೇಡಿ. ಅರೆ ಪ್ಲೀಸ್, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ರಿ. ನೋ ವೇ, ದಟ್ ಇಸ್ ಅ ಸರ್ಪ್ರೈಸ್. ನೀವು ನೋಡ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದೀನಿಲ್ಲ, ನಡೀರಿ. ಹೇಳ್ರಿ, ಬೇಗ ರೆಡಿ ಆಗಬೇಕು ಮತ್ತೆ. ಮೇಡಮ್ ಅವರೇ, ಆಫೀಸ್ಗೆ ಹೋಗಿ ಬರ್ತಿದ್ರಿಯಾ? ಬದುಕ್ಬೇಕು ಅಂದ್ರೆ ಕೆಲಸ ಮಾಡ್ಲೇಬೇಕಲ್ವಾ ಸಿದ್ದು ಅವರೇ? ಚಂದಾಗಿ ಹೇಳಿದ್ರಿ ಬಿಡಿ. ನಾನೆಲ್ಲೋ ನಿಮ್ ತಾಳಿ ಬಗ್ಗೆನ ಯೋಚನೆ ಮಾಡ್ಕೊಂಡು ಮನೆಯಿಂದ ಹೊರಗೆ ಬರೋದಿಲ್ವೇನೋ ಅನ್ಕೊಂಡಿದ್ದೆ. ನೀವ್ ಇಷ್ಟು ಲವಲವಿಕೆಯಿಂದ ಇರೋದು ನೋಡ್ತಿದ್ರೆ ನಂಗೆ ಶಾನೆ ಖುಷಿ ಆಯ್ತದೆ ಮೇಡಮ್ ಅವರೇ. ನೀವ್ ಯಾವಾಗ್ಲೂ ಹಿಂಗೆ ಇರ್ಬೇಕು. ಆದ್ರೆ ಪರಿಸ್ಥಿತಿ ಯಾವಾಗ್ಲೂ ಹೀಗೆ ಇರಲ್ಲ, ಅದು ಬದಲಾಗ್ತಿರುತ್ತೆ ಅಲ್ವಾ? ಮೇಡಮ್ ಅವರೇ, ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ಈಗಷ್ಟೇ ನೀವು ಖುಷಿಯಾಗಿದ್ದೀರಾ ಅಂತ ನಾನು ಸಂತೋಷ ಪಡ್ತಿದ್ದೆ. ಮತ್ತೆ ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಯ್ತದೆ. ನನ್ ಖುಷಿ ನಿಮ್ ಕೈಯಲ್ಲೇ ಇದೆ ಸಿದ್ದು ಅವರೇ. ನನಗ್ ತಾಳಿ ಕಟ್ಟಿದ್ ಯಾರು ಅಂತ ನೀವ್ ಕಂಡು ಹಿಡಿಲಿಲ್ಲ ಅಂದ್ರೆ ನನ್ ಖುಷಿ ಅಲ್ಲ, ನನ್ನನ್ನೇ ನೋಡಕ್ ಆಗಲ್ಲ ನೀವು. ಮೇಡಮ್ ಅವರೇ, ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬಿಡಿ. ನಾನು ಮಾತ್ಕೊಟ್ಟಂಗೆ ನಡ್ಕೋತೀನಿ, ಅವನ್ನ ಹುಡುಕ್ತೀನಿ. ನಿಮ್ ಧೈರ್ಯವಾಗಿರಿ. ಶಾಸ್ತ್ರೋಕ್ತವಾಗಿ ಮದ್ವೆ ಆದವ್ರೆ ಈಗಿನ ಕಾಲದಲ್ಲಿ ಭಯದಲ್ಲಿ ಬದುಕ್ತಾ ಇದ್ದಾರೆ ಅಂದ್ಮೇಲೆ ತಾಳಿ ಕಟ್ಟಿದ್ ಯಾರು ಅಂತ ಗೊತ್ತಿಲ್ಲದೆ ಇರೋ ನಾನು ಹೇಗ್ ಧೈರ್ಯವಾಗಿರಕ್ಕಾಗುತ್ತೆ ಸಿದ್ದು ಅವ್ರೆ? ನಿಮ್ ಮಾತಿನ ಭರವಸೆ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಇನ್ನ 2-3 ದಿನದಲ್ಲಿ ನನಗ್ ತಾಳಿ ಕಟ್ಟಿದ್ ಯಾರು ಅಂತ ನೀವು ಕಂಡು ಹಿಡಿತೀರಾ ಅಂತ ನಂಬಿದ್ದೀನಿ. ಅಲ್ಲಿವರೆಗೂನಾದ್ರೂ ಧೈರ್ಯವಾಗಿರಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಯೋಚನೆ ಮಾಡ್ಬೇಡಿ ಮೇಡಮ್ ಅವರೇ. ಈ ಸಿದ್ದೇಗೌಡ ಸಾಮಾನ್ಯವಾಗಿ ಯಾರಿಗೂ ಮಾತು ಕೊಡೋದಿಲ್ಲ. ಮಾತು ಕೊಟ್ಮೇಲೆ ಅದನ್ನ ಉಳಿಸ್ಕೊತೇನೆ. ದುಃಖದಲ್ಲಿ ಸಂತೋಷನ ಕಾಪಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ಸ್ ಸಿದ್ದು ಅವರೇ. ನನ್ ಜೀವನ ಸರ್ವನಾಶ ಮಾಡಿ ನನ್ ಕಣ್ಮುಂದೆ ಬರ್ದೆ ಆಟ ಆಡ್ತಿದ್ದಾನಲ್ಲ, ಅವನ್ನ ನನ್ ಕಣ್ಮುಂದೆ ತಂದು ನಿಲ್ಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.